ಯಾರು ಇಮಿಟೇಟ್ ಮಾಡ್ಬೇಕು ಗೊತ್ತಾ? ಬನ್ನಿ ಗಿಲ್ಲಿ, ಇವಾಗ ನಾವು ಅಲ್ವಾ ಗಿಲ್ಲಿ ಅಣ್ಣ ಹೇಳಿ. ಶರ್ಟ್ ಬಿಚ್ಚ ಬನ್ನಿನಲ್ಲಿ ಬರೋಣ. ರಾಶಿಕಾ ಅವರೇ, ಈ ಮನೇಲಿ ಕೂಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ, ವಾಮಿಟ್ ಮಾಡೋದ್ರಿಂದ, ಚಪ್ಪಳೆ ತಗೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಕಾವ್ಯ ಅವರಿಗೆ ಬಿಗ್ ಬಾಸ್ ಮನೇಲಿ ಕಾಣುವಂತ ಅಪ್ಸರ, ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ. ಯಾಕೋ ನಾನ್ ಹೇಳ್ತಾ ಇದ್ದಾಗಿದ್ದಲ್ಲ ಅಣ್ಣ ಇದು. ನಾ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿದ್ರ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಫುಲ್ ಮಸ್ತಾಗಿತ್ತು ಅನಿಸ್ತು, ಫುಲ್ ಕಾಮಿಡಿ ಆಗಿತ್ತು. ಇವತ್ತಿನ ಎಪಿಸೋಡ್ ಏನಿರುತ್ತೆ ಫುಲ್ ಕಾಮಿಡಿ ಆಗಿರುತ್ತೆ ಅನ್ಕೋತೀನಿ ವೀಕ್ಷಕರೇ. ಸುದೀಪ್ ಸರ್ ಅವರು ಹೇಳ್ತಾರೆ ಗಿಲ್ಲಿ ಅವ್ರಿಗೆ ನಂತರ ಇಮಿಟೇಟ್ ಮಾಡಿ ಅಂತ. ಅದಕ್ಕಾಗಿ ಗಿಲ್ಲಿ ಅವರು ಫಸ್ಟ್ ರಾಶಿಕಾ ಅವರ ವಿಷಯ ತಗೋತಾರೆ. ರಾಶಿಕಾ ಅವರೇ, ನೀವು ಈ ಮನೆಯಲ್ಲಿ ಜಗಳ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ, ವಾಂತಿ ಮಾಡಿದ್ರು ಸಹ ಈ ಮನೆಯಲ್ಲಿ ಚಪ್ಪಳೆ ತಟ್ಟರು ಸಹ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲರೂ ನಗ್ತಾರೆ. ಅದರ ನಂತರ ಲೈಕ್ ಕಾವ್ಯ ಅವ್ರ ಬಗ್ಗೆ ಹೇಳಿ ಅಂತ ಕಿಚ್ಚ ಅವರು ಹೇಳ್ತಾರೆ. ಅದಕ್ಕಾಗಿ ಕಾವ್ಯ ಅವ್ರ ಬಗ್ಗೆ 2 ಲೈನು ಏನೋ ಹಾಡನ್ನ ಹೇಳ್ತಾರೆ. ಅದಕ್ಕಾಗಿ ಕಿಚ್ಚ ಅವರು ಹೇಳ್ತಾರೆ ನಾನು ಹೇಳೋ ಥರ ಇರ್ಲಿಲ್ವಲ್ಲ ಅಂತ ಕಿಚ್ಚ ಅವರು ಕೇಳ್ತಾರೆ. ಅದಕ್ಕಾಗಿ ಗಿಲ್ಲಿ ಅವರು ಹೇಳ್ತಾರೆ ಹೇಳ್ಬೇಕು ಅನಿಸ್ತು ಹೇಳ್ದೆ ಅಂತ ಗಿಲ್ಲಿ ಅವರು ಹೇಳ್ತಾರೆ. ಅದಕ್ಕಾಗಿ ಎಲ್ಲರೂ ನಗ್ತಾ ಇದ್ದಾರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಸೊ ಲೈಕ್ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರ್ತಾರಲ್ಲ ಯಾವಾಗಲೂ ಹೇಳ್ಬೇಕು ಅನಿಸ್ತು ಹೇಳ್ದೆ ಅಂತ. ಅದಕ್ಕಾಗಿ ರಿಪೀಟ್ ಮಾಡಿದರೆ ಗಿಲ್ಲಿ ಅವರು ಸಹ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಮುಂದಿನ ವಿಡಿಯೋ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.